ಅಧಿಕಾರಕ್ಕೆ ಬಂದ ಮೇಲೆ ಆಗಿದ್ದು ಎರಡೇ: ಜನರ ಆದಾಯದ ಇಳಿಕೆ, ಬೆಲೆ ಏರಿಕೆಯ ಹೇರಿಕೆ. ಹಾಲಿನ ದರ ಏರಿಕೆ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಎಕ್ಸ್ ಖಾತೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಲಿನಿಂದ ಆಲ್ಕೋಹಾಲು, ಬಿತ್ತನೆ ಬೀಜದಿಂದ ದಿನಸಿ, ಜನನ ಪ್ರಮಾಣ ಪತ್ರದಿಂದ ಮರಣ ಪ್ರಮಾಣ ಪತ್ರ ಎಲ್ಲದರ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಎಲ್ಲದರ ಬೆಲೆ ಏರಿಸಿ ರಾಜ್ಯದ ಪ್ರಜೆಗಳನ್ನ ಗಲ್ಲಿಗೇರಿಸ್ತಾ ಇದೆ. ಇಂತಹ ಜನ ವಿರೋಧಿ ಸರ್ಕಾರ ರಾಜ್ಯದ ಜನತೆಗೆ ಬೇಕಾ? ನಾನು ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ, ಬೀಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳೇ, ನೀವು ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆಯ ಶೂಲ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಜ್ಯದ ಜನತೆ ರೋಸ್ ಹೋಗ್ಬಿಟ್ಟಿದ್ದಾರೆ. ಈ ಸರ್ಕಾರ ಬಂದಿದ್ದಾವಿಂದ ಹಿಡಿದು ಪ್ರತಿಯೊಂದರ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರು ಬದುಕಬೇಕಾ ಸಾಯ್ಬೇಕಾ ಅನ್ನುವಷ್ಟರ ಮಟ್ಟಿಗೆ ಬಂದು ನಿಲ್ಸಿದೆ ಅಂತ ಹೇಳಿ ಇದೀಗ ಆಕ್ರೋಶಗಳು ಕೂಡ ಒಂದ್ ಕಡೆ ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಲಿನಿಂದ ಹಿಡಿದು ಪ್ರತಿಯೊಂದರ ದರ ಕೂಡ ಏರಿಕೆಯಾಗಿದೆ. ಆಲ್ಕೋಹಾಲ್ ದರ ಕೂಡ ಏರಿಕೆ ಮಾಡಿದ್ದಾರೆ. ನೀರಿನ ದರ, ವಿದ್ಯುತ್ ದರ ಎಲ್ಲವೂ ಕೂಡ ಏರಿಕೆಯಾಗಿದೆ. ಸೊ ಹಾಗಾಗಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಕೊಟ್ಟಂತಹ ಗ್ಯಾರಂಟಿ ಸಾಕಪ್ಪ, ಸಾಕು ನಮಗೆ. ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಕೊಟ್ಟು ಗಂಡಸರಿಗೆ ಟಿಕೆಟ್ ದರ ಏರಿಕೆ ಮಾಡಿದೆ ಸರ್ಕಾರ. ಬೇಡ, ಏರಿಕೆ ಮಾಡೋದು ಬೇಡ, ಇವ್ರು ನಮಗೆ ಫ್ರೀ ಕೊಡೋದು ಬೇಡ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಜನರ ಆದಾಯದ ಇಳಿಕೆಯಾಗಿದೆ, ಬೆಲೆ ಏರಿಕೆಯ ಹೇರಿಕೆಯಾಗಿದೆ. ಹಾಲಿನಿಂದ ಆಲ್ಕೋಹಾಲು, ಜನನ ಪ್ರಮಾಣ ಪತ್ರದಿಂದ ಮರಣ ಪ್ರಮಾಣ ಪತ್ರ, ಬಿತ್ತನೆ ಬೀಜದಿಂದ ಆಹಾರ ಪದಾರ್ಥ ಎಲ್ಲದರ ಬೆಲೆ ಏರಿಸಿ ರಾಜ್ಯದ ಪ್ರಜೆಗಳನ್ನ ಗಲ್ಲಿಗೇರಿಸ್ತಾ ಇರುವಂತಹ ಇಂತಹ ಜನವಿರೋಧಿ ಸರ್ಕಾರ ರಾಜ್ಯದ ಜನತೆಗೆ ಬೇಕೇ ಅಂತ ಹೇಳಿ ಸಿಟಿ ರವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಕೊಟ್ಟೆ ಅಂತ ಬೀಗ್ತಾ ಇರುವ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದನ್ನೇನಾ ನೀವು ಕೊಡ್ತಾ ಇರೋದು ಜನರಿಗೆ? ಪ್ರತಿಯೊಂದರ ದರ ಏರಿಕೆ ಮಾಡ್ತಾ ಇದ್ದೀರಿ. ಜನಸಾಮಾನ್ಯರು ಬದುಕಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀವು ಜನರಿಗೆ ಕೊಟ್ಟಿದ್ದು ಫ್ರೀ ಅಂತ ಹೇಳ್ಕೊಂಡು ತಿರುಗ್ತಿರಲ್ಲ ಸರ್ಕಾರದವರು. ಫ್ರೀ ಅಲ್ಲ, ಬೆಲೆ ಏರಿಕೆಯ ಶೂಲ ನೀವು ಕೊಟ್ಟಿರುವಂಥದ್ದು. ಇನ್ನು 4 ರೂಪಾಯಿ ದರ ಏರಿಕೆ ಆಗಿದೆ ನಂದಿನಿ ಹಾಲು, ಅದ್ರ ಜೊತೆಗೆ ಮೊಸರಲ್ಲೂ ಕೂಡ ಏರಿಕೆ ಆಗಿರುವಂಥದ್ದು. ಅಫ್ಕೋರ್ಸ್ ಹಾಲಿನ ದರ ಏರಿಕೆ ಮಾಡಿದ್ಮೇಲೆ ಇನ್ನು ಮೊಸರು ದರ ಏರಿಕೆ ಮಾಡದೇ ಇರ್ತಾರ, ಅದರಲ್ಲೂ ಕೂಡ 4 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ. ಸೊ ಹಾಗಾಗಿ ಜನಸಾಮಾನ್ಯರು ಎಲ್ಲಿ ಹೋಗಿ ಬದುಕಬೇಕು? ಸಂಬಳ ಮಾತ್ರ ಏರಿಕೆ ಆಗೋದಿಲ್ಲ ನಮಗೆ. ನಾವು ದುಡಿತಾ ಇದ್ರು ಕತ್ತೆ ದುಡ್ದಂಗೆ ದುಡಿತಾನೇ ಇರಬೇಕು. ಆದರೆ ಸರ್ಕಾರದಲ್ಲಿ ದುಡಿತಾ ಇರುವಂತಹ ಅಧಿಕಾರಿಗಳಿಗೆ ಸಂಬಳ ಏರಿಕೆ ಮಾಡಿಕೊಂಡಿದ್ದಾರೆ. ಜನಸಾಮಾನ್ಯರು ಎಲ್ಲಿ ಹೋಗಿ ಬದುಕಬೇಕು? ಪ್ರತಿಯೊಂದರ ದರ ಏರಿಕೆ ಆಗಿದೆ. ದಿನಸಿ ಪದಾರ್ಥಗಳ ದರ ಏರಿಕೆ, ಮತ್ತು ಅಡಿಗೆಗೆ ಬಳಸುವಂತಹ ಎಣ್ಣೆ ದರ ಕೂಡ ಏರಿಕೆಯಾಗಿದೆ. ತರಕಾರಿ ದರ ಏರಿಕೆಯಾಗಿದೆ. ನೀರು, ಮೆಟ್ರೋ, ಅದೇ ರೀತಿಯಾಗಿ ಬಸ್ಸು, ಇನ್ನೇನು ಬ್ಯಾಲೆನ್ಸ್ ಇದೆ ಹೇಳಿ ಅದನ್ನು ಕೂಡ ಏರಿಕೆ ಮಾಡಿಬಿಡಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ.